ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ವ್ಲಾಗ್ನ ಶುರು ಮಾಡಿದೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು ಅಂದರೆ ಬೆಳಗ್ಗೆನೇ ಮಾಡಿಬಿಡ್ಬೇಕು. ಪ್ರತಿದಿನ ಥರ ಏನು ಮಾಡಿಕೊಡೋದು, ಹೆಂಗೆ ಬಾಕ್ಸ್ ಖಾಲಿ ಮಾಡಿಸೋದು ಅಂತಲೇ ಯೋಚನೆ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದು ವಾರಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿಬಿಡ್ತೀನಿ ನಾನು, ಏನೇನು ಮಾಡಬೇಕು ಏನು ಎತ್ತ ಅಂತೇಳಿ. ಅದರಲ್ಲೂ ನಮ್ಮ ಕೃಷ್ಣ ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಸೀದಾ ಬರೋದೇ ಇವತ್ತು ಏನು ಮಾಡ್ತಾಯಿದ್ಯಾ, ತಿಂಡಿ ಏನು ಮಾಡ್ತಾಯಿದ್ಯಾ, ಶಾರ್ಟ್ ಬ್ರೇಕ್ ಏನು ಮಾಡ್ತಾ ಇದೆಯಾ ಅಂತ ಕೇಳಿಕೊಂಡೇ ಬರ್ತಾನೆ. ಅದಕ್ಕೋಸ್ಕರ ನಾನು ಏನಾದರೂ ಚೆನ್ನಾಗಿರೋದು ಮಾಡಬೇಕು, ಅವನಿಗೂ ಕೂಡ ಖುಷಿಯಾಗಿ ಹೋಗಬೇಕು. ಅವ್ನು ಕೇಳಿದ ತಕ್ಷಣ ಏನು ಮಾಡ್ತಿದ್ದೀನಿ ಅಂತ ಕೇಳಿದ ತಕ್ಷಣವೇ ಅವನಿಗೆ ಕೇಳಿಸ್ಕೊಂಡು ಖುಷಿಯಾಗಿ ರೆಡಿ ಆಗಬೇಕು. ಈ ಥರ ಏನಾದರೂ ಮಾಡ್ತೀನಿ. ಇವತ್ತು ಬಂದುಬಿಟ್ಟು ಪಲಾವ್ ಮಾಡ್ತಾಯಿದ್ದೆ. ಪಲಾವ್ ಅಂದರೆ ಅವ್ನಿಗೆ ಇಷ್ಟ ಆಗುತ್ತೆ, ಸೊ ನೋ ಪ್ರಾಬ್ಲಮ್, ತಿಂತಾನೆ ಆರಾಮಾಗಿ. ಇನ್ನೂ ಒಂದು ಸ್ವಲ್ಪ ದಿನ ಅನಿಲೆಲ್ಲ ಸ್ವಲ್ಪ ಕಂಪ್ಲೀಟಾಗಿ ರಿಕವರಿ ಆದಮೇಲೆ ನಾನು ಒಂದು ಸ್ವಲ್ಪ ಹೊಸ ರೆಸಿಪೀಸ್ ಅದು ಇದು ಎಲ್ಲ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ಎಲ್ಲ ರೆಸಿಪೀಸ್ ಎಲ್ಲ ಶೇರ್ ಮಾಡಿ ಎಷ್ಟೊಂದು ದಿನ ಆಗ್ಬಿಟ್ಟಿದೆ. ಒಳ್ಳೊಳ್ಳೆ ರೆಸಿಪಿಗಳನ್ನೆಲ್ಲ ಶೇರ್ ಮಾಡ್ತಾ ಇದ್ದೆ ಮುಂಚೆ. ಅವಾಗೆಲ್ಲ ನೀವು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರಿ. ಸೊ ಹಾಗಾಗಿ ಆದಷ್ಟು ಇನ್ಮೇಲಿಂದ ಟ್ರೈ ಮಾಡ್ತೀನಿ ಹೊಸ ರೆಸಿಪೀಸ್. ಹಾಗೆಯೇ ಒಳ್ಳೆ ವ್ಲಾಗ್ಸ್ ಎಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಅನಿಲ್ಗೆ ಏನು ಹೆಲ್ತ್ ಇಶ್ಯೂ ಆಗಿದೆ ಅಲ್ವಾ, ಅದನ್ನು ಒಂದು ಸ್ವಲ್ಪ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಆ ಥರ ಒಂದು ವಿಡಿಯೋ ಒಂದು ಮಾಡಬೇಕು ಅಂತ ಇದೆ. ಏಕೆಂತ ಅಂದರೆ ಇದು ತುಂಬ ಜನರಲಾಗಿ ಆಗುವಂಥ ಒಂದು ಸಮಸ್ಯೆ ಎಲ್ಲರಿಗೂ. ಆದರೆ ಒಂದಷ್ಟು ಜನಕ್ಕೆ ಅದು ಸಿವಿಯರ್ ಆಗೋವರೆಗೂ ಗೊತ್ತಾಗೋದೇ ಇಲ್ಲ ಏನಾಗ್ತಾ ಇದೆ ಅಂತೇಳಿ. ಅನಿಲ್ಗೂ ಕೂಡ ಅಷ್ಟೇ. ಆ ಒಂದು ಸ್ಟೇಜ್ಗೆ ಹೋದ್ಮೇಲೆ ನಮಗೆ ಅದು ಏನಾಗಿದೆ ಅಂತ ಗೊತ್ತಾಗಿರೋ ಅಂಥದ್ದು. ಅದಕ್ಕಿಂತ ಮುಂಚೆನೇ ಅದಾಗಿರುತ್ತೆ, ಬಟ್ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಸೊ ಹಾಗಾಗಿ ನಿಮಗೂ ಕೂಡ ಈ ವಿಷಯನ ಶೇರ್ ಮಾಡಿಕೊಂಡ್ರೆ ನೀವು ಕೂಡ ಮುಂಚೆನೇ ಅದಕ್ಕೆ ಒಂದು ಪ್ರಿಕಾಷನ್ಸ್ನ ತೊಗೋಬೋದು. ಜನರಲಾಗಿ ಯಾರಿಗೆ ಬೇಕಿದ್ರೆ ಆಗ್ಬೋದು, ಅದು ಇಂಥವ್ರಿಗೆ ಅಂತ ಏನಲ್ಲ. ಹಾಗೆಯೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಅಡುಗೆಗೆ ಗ್ರೌಂಡ್ನಟ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಅದನ್ನು ನಾನೇ ಮಿಲ್ ಮಾಡಿಸ್ಕೊಂಬಂದಿರೋ ಅಂಥದ್ದನ್ನು ಯೂಸ್ ಮಾಡೋ ಅಂಥದ್ದು. ಆದರೆ ಇಲ್ಲಿ ಏನಾಯಿತು ಅಂತಂದರೆ, ಈ ಸರಿ ಡಿಮಾರ್ಟಲ್ಲಿ ಈ ಟಾಟಾ ಅವ್ರದ್ದು ನೋಡಿದೆ ಆಯಿಲು. ಸೊ ನೋಡೋಣ, ಯೂಸ್ ಮಾಡೋಣ, ಚೆನ್ನಾಗಿರುತ್ತಾ ಅಂತ ಹೇಳಿ ತೊಗೊಂಡು ಬಂದಮೇಲೆ ಅನಿಲ್ ಹೇಳ್ತಾಯಿದ್ರು, ಇದು ಹೆಂಗಿದೆ ಏನು ನಿಂಗೆ ಗೊತ್ತಾ, ತೊಗೊಂಬಂದಿದ್ಯಾ, ನೀನೇ ಮಾಡಿಸ್ತಾ ಇದ್ದೆ ಪ್ರತಿ ಸರ್ತಿ ಅಂತ ಹೇಳಿ. ನಾನು ಪರವಾಗಿಲ್ಲ ಬಿಡು, ಮಳೆಗಾಲ ಅಲ್ವಾ, ಸ್ವಲ್ಪ ಡ್ರೈ ಮಾಡೋಕ್ಕೆಲ್ಲ ಒಂಚೂರು ತೊಂದರೆ ಆಗುತ್ತೆ, ಕಡಲೆ ಬೀಜ ಮತ್ತು ಒಣಕೊಬ್ಬರಿ ಎಲ್ಲದನ್ನು. ಸೊ ಒಂದು ಸರಿ ಟ್ರೈ ಮಾಡೋಣ ಅಂತೇಳಿ ತೊಗೊಂಡು ಬಂದೆ. ಅದನ್ನು ಏನು ಜಾಸ್ತಿ ತೊಗೊಂಬಂದಿಲ್ಲ, ಬರೀ 1 ಲೀಟ್ರ್ ಅಷ್ಟೇ ತೊಗೊಂಡು ಬಂದಿರೋದು. ಸೊ ಇದೊಂದು ತಿಂಗಳು ಯೂಸ್ ಮಾಡ್ಬಿಟ್ಟು ನೋಡ್ತೀನಿ ಆಗಿಲ್ವಾ, ಮತ್ತು ನಾನು ಇಷ್ಟ ಆಗಿಲ್ಲ ಅಂತಂದರೆ ಮತ್ತು ನಾನು ನಾರ್ಮಲಾಗಿ ನಾವು ಹೇಗೆ ಮಾಡಿಸ್ತೀವಲ್ಲ ಕಡಲೆ ಬೀಜ ಮತ್ತು ಕೊಬ್ಬರಿ ಎಲ್ಲ ಮಾಡಿಸ್ತೀನಲ್ಲ ಸಪ್ರೇಟಾಗಿ, ಆ ಥರ ಮಾಡಿಸಿದ್ರೆ ಆಯಿತು ಅಷ್ಟೇ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಕೃಷ್ಣ ಇವತ್ತು ಲಂಚ್ ಬಾಕ್ಸ್ ತೊಳೆಯೋಕೆ ಹಾಕಿರಲಿಲ್ಲ ನಿನ್ನೆ, ಅದಕ್ಕೆ ಇವತ್ತು ಅವನ ಹತ್ರನೇ ತೊಳಿಸ್ತಾ ಇದ್ದೀನಿ. ನಾನು ತೊಳಿಸ್ತಾ ಇದ್ದೀನಿ ಅನ್ನೋದಕ್ಕಿಂತ ಅವನೇ ಎತ್ಕೊಂಡು ತೊಳಿತಾ ಇದ್ದಾನೆ. ನಾನು ತೊಳಿತೀನಿ ಮಮ್ಮಿ, ನಾನು ಹಾಕಿಲ್ಲ ನಿನ್ನೆ, ನನ್ನದೇ ಮಿಸ್ಟೇಕು, ನಾನು ತೊಳಿತೀನಿ ಅಂತ ಹೇಳಿ ಅವನೇ ತೊಳಿತಾ ಇದ್ದಾನೆ. ಅಂದರೆ ನಾನು ಅವ್ನಿಗೆ ಹೇಳಿರ್ತೀನಿ ಮುಂಚೆನೇ, ನೀನು ಲಂಚ್ ಬಾಕ್ಸು ಬಂದಿದ ತಕ್ಷಣ ಹಾಕ್ಬಿಡ್ಬೇಕು, ಇಲ್ಲ ಅಂತ ಅಂದರೆ ನೀನೇ ತೊಳಿಬೇಕಾಗುತ್ತೆ ಅಂತೇಳಿ. ಪ್ರತಿದಿನ ಹಾಕತ್ತೆ ಮಗು, ಏನು ತೊಂದರೆ ಇಲ್ಲ. ಒಂದೊಂದು ದಿನ ಏನಾದರೂ ಈ ಥರ ಕ್ರಿಕೆಟ್ಗೆ ಅರ್ಜೆಂಟಲ್ಲಿ ಹರಿಯಲ್ಲಿ ಹೋಗ್ಬೇಕಿದ್ರೆ, ಸ್ಕೂಲ್ ಒಂಚೂರು ಲೇಟ್ ಆಯಿತು ಬರೋದು, ಹಾಗೆಯೇ ಫ್ರೆಂಡ್ಸ್ ಏನಾದ್ರು ಕರೆದ್ಬಿಟ್ರು ಬಂದಿದ ತಕ್ಷಣ ಆಟಾಡೋಕ್ಕೆ ಹೋಗೋದು, ಈ ಥರ ಎಲ್ಲ ಇದ್ದಾಗ ಒಂಚೂರು ಮಿಸ್ ಮಾಡ್ತಾನೆ ಅಷ್ಟೇ. ಇನ್ನು ಈ ಮನೆಗೆ ಬಂದು ನಾವು 1 ವರ್ಷ ಕಳೆದೇ ಹೋಯಿತು. ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ನೋಡಿ. 1 ವರ್ಷ ಕಳೆದೋಯ್ತು. ಚಿಕ್ಕ ಮನೆ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ನಮಗೆ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ, ಟೆರಸ್ ಇದೆ ಸಪ್ರೇಟಾಗಿ. ಸೊ ಹಾಗಾಗಿ ಒಂಥರ ರಿಲ್ಯಾಕ್ಸಿಂಗ್ ಆಗಿದೆ. ಈ ಮನೆಗೆ ಬಂದಮೇಲೆ ಏನು ತೊಂದರೆ ಇಲ್ಲ ಆ ಥರ. ನೋಡೋಣ ಹೆಂಗಾಗುತ್ತೆ, ಇನ್ನು ಎಷ್ಟು ದಿನ ಇಲ್ಲೇ ಇರ್ತೀವಿ ಏನು ಅಂತ ಹೇಳಿ. ನಾನು ಲಾಸ್ಟ್ ಬ್ಲಾಗ್ ಹಾಕಿದಾಗ ಒಂದಷ್ಟು ಜನ ನನ್ನ ಕೇಳ್ತಾಯಿದ್ರಿ, ಹೊಸದಾಗಿ ಹೇರ್ ಕಟ್ ಮಾಡಿಸಿದ್ದೀರಾ ಅಂತ ಹೇಳಿ. ಹೌದು, ಹೇರ್ ಕಟ್ ಮಾಡಿಸಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಹೇರ್ ಕಟ್ ಮಾಡಿಸಿರೋ ಅಂಥ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವತ್ತೇ ತೊಗೊಂಡಿದ್ದೆ, ಬಟ್ ಯಾವ ವಿಡಿಯೋ ಜೊತೆನೂ ಹಾಕೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಎಷ್ಟಾಗ್ತು, ಪ್ರೈಸು ಏನು ಅಂತ ಹೇಳಿ ನಿಮ್ಗೇನಾದ್ರು ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಹೇಳ್ತೀನಿ ಎಷ್ಟಾಯಿತು, ಹೇರ್ ಸ್ಪಾ ಎಷ್ಟಾಯಿತು, ಹಾಗೆಯೇ ಹೇರ್ ಕಟ್ ಎಷ್ಟಾಯಿತು ಅಂತ ಹೇಳಿ. ಹೇರ್ಸು ತುಂಬ ಲಾಂಗ್ ಏನೋ ಬೆಳೆದಿತ್ತು, ಬಟ್ ಅಷ್ಟೇ ಥಿನ್ನಾಗಿತ್ತು. ಯಾಕೋ ಇತ್ತೀಚೆಗೆ ಕೂದಲು ತುಂಬ ಥಿನ್ನಾಗ್ತಾಯಿದೆ, ನನಗೆ ಗೊತ್ತಿಲ್ಲ ಯಾಕೆ ಅಂತೇಳಿ. ಗೊತ್ತಿಲ್ಲ ಅನ್ನೋದಕ್ಕಿಂತ ನಾನು ಸರಿಯಾಗಿ ಕೇರ್ ಮಾಡ್ತಾಯಿಲ್ಲ. ಅಂದರೆ ಆಯಿಲಿಂಗ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಸರಿಯಾಗಿ ನಾನು ಹೇರ್ ಕೇರ್ ಮಾಡ್ತಾಯಿಲ್ಲ. ಬರೀ ಮನೆ ಕೇರ್ ಮಾಡೋದಾಗಿದೆ, ಹೇರ್ ಕೇರ್ ಬಿಟ್ಬಿಟ್ಟು. ನನ್ನ ಒಂದು ಪರ್ಸ್ನಲ್ ಕೇರ್ ಅದೆಲ್ಲ ಏನೂ ಇಲ್ಲ. ಇವಾಗ ಯೋಗ ಎಲ್ಲ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಅಪರೂಪಕ್ಕೊಂದಿನ ಯೋಗ ಮಾಡ್ತೀನಿ, ಡೈಲಿ ವಾಕ್ ಒಂದು ಸ್ವಲ್ಪ ಮಾಡ್ತೀನಿ ಅಷ್ಟೇ. ಅನಿಲ್ ಮನೇಲಿರೋದ್ರಿಂದ ಬೆಳಗ್ಗೆ ಒಂದು ಸ್ವಲ್ಪ, ಸಾಯಂಕಾಲ ಒಂದು ಸ್ವಲ್ಪ ಇಬ್ಬರು ವಾಕ್ ಮಾಡ್ತೀವಿ. ಇಲ್ಲಾಂದರೆ ಅದೂ ಇಲ್ಲ, ನನಗೆ ಬರೀ ಕಂಪ್ಲೀಟ್ ಮನೆ ಕೆಲಸನೇ ಆಗೋಗ್ಬಿಡುತ್ತೆ. ಎಷ್ಟು ಮಾಡಿದ್ರೂ ಮುಗಿಯಲ್ಲ ಅನಿಸುತ್ತೆ ಒಂದೊಂದು ಸರಿ ನನಗಂತೂ ಕೆಲಸಗಳು. ನಿಮ್ಗೇನು ಅನಿಸುತ್ತೆ, ಎಷ್ಟು ಜನ ಈ ಥರ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲಪ್ಪ ಮನೇಲಿ ಅಂತ ಅನಿಸುತ್ತೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಇಲ್ಲೇ ಸೋಫಾ ಮೇಲೆ ಮಲ್ಕೋ. ಹಾಯ್ ಹೇಳು. ಹಾಯ್. ಹಣ್ಣು ಬಿಟ್ಕೊಂಡಿದ್ಯಾ? ಹಾಯ್ ಅನ್ನು. ಬುಕ್ ಮಾಡ್ತೀನಿ. ಎಷ್ಟು ಟೈಮು? ಇಲ್ಲ ಕಣ, ಇನ್ನು 4 o'clock ಆಗಿಲ್ಲ. ಸುಂದರ ಶೇಮ್ ಎಲ್ಲಿ ಚಡ್ಡಿ ಶೇಮ್ ಮಾಡ್ತಿದ್ದೀನಿ ನೋಡು. ತಾತ ಕೊಟ್ಟಿರೋದಂತ ಅವ್ನು ಇಟ್ಕೊಂಡಿದ್ದಾನೆ. ತಾತ ಕೊಟ್ಟಿರೋದಂತ ಇಟ್ಕೊಂಡಿದ್ದಾನೆ ಅವ್ನು ಪೆನ್ನ. ಯಾರಿಗೂ ಕೊಡದೆ ಇಟ್ಕೊಂಡಿದ್ದಾನೆ ಅದನ್ನ. ಅವ್ರು ಟೀಚರ್ ಇಸ್ಕೊಂಡಿದ್ರು ಅಮ್ಮ, ಆಯ್ತಾ? ಅವತ್ತು ಮೀಟಿಂಗ್ ಹೋದಾಗ ಅದೇನೋ ಆಟಾಡ್ತಿದ್ದಂತೆ, ಆಟಾಡ್ತಿರ್ಲಿಲ್ಲ ಅಂತೀವನು, ಆದ್ರೂ ಸುಮ್ಮನೆ ಇಸ್ಕೊಂಡಿದ್ರು ಅದನ್ನ. ಆಮೇಲೆ ಅವನು ನಮ್ಮ ತಾತ ಕೊಟ್ಟಿದ್ದು ಕೊಡಿ ಮ್ಯಾಮ್ ಅಂತೇಳಿ ಅವ್ರ ಹತ್ರ ಇಸ್ಕೊಂಡ ಪೆನ್ನ. ನೀನು ಕೊಡು ಅಂತಲ್ಲ ಅದಕ್ಕೆ. ಮುತ್ತು ಕೊಡು ಮುದ್ದಮ್ಮ. ಆರಾಮದ್ಯಾ ಮುದ್ದಮ್ಮ ನೀನು ಇವಾಗ? ಮುಂಚೆನೆ ಪ್ಲ್ಯಾನ್ ಮಾಡ್ಕೊಂಬಿಡ್ರಿ ಅಡುಗೆ ಏನು ತಿಂಡಿ ಏನು ಅಂತ. ಬೆಳಗ್ಗೆ ಎದ್ಬಿಟ್ಟು ಇದು ಮಾಡಿಬಿಡ್ರಿ. ಹಿಂದಿನ ದಿವಸನೇ ಮಾಡ್ಕೊಂಬಿಡ್ರಿ ಪ್ಲ್ಯಾನ, ಅವಾಗ ಸರಿಯಾಗುತ್ತೆ. ನಾನಿವಾಗ ಹಂಗೆ ಮಾಡ್ತಿರೋದು ಈ ವರ್ಷ. ಹಂಗಾಗಿ ಸ್ಕೂಲಿಗೆ ಬೇಗ ಕಳಿಸ್ತಾ ಇದ್ದೀನಿ. ಸ್ವಲ್ಪ ಕೊಡಿಲಿ ಓಡಿದ್ ನೋಡೋನು. ಹೋಗು ಪ್ಯಾಂಟ್ ಹಾಕ್ಕೊಂಡೋಗಪ್ಪ. ಸೇಮ್ ಮಾಡ್ಕೊಂಡು ಹಂಗೆ ಬಿಟ್ಕೋಬೇಡ. ಹೋಗು ಪ್ಯಾಂಟ್ ಹಾಕ್ಕೊಂಡೋಗೋಗಿ. ನಮ್ಮ ಕೃಷ್ಣನ ಅಪ್ಪಾಜಿ ಜೊತೆಗೆ ಕ್ರಿಕೆಟ್ಗೆ ಹೋಗ್ತಾ ಇದ್ದಾನೆ. ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಕೃಷ್ಣನ. ಯಾಕೆ ಏನು ಅಂಥೇಳಿ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ತುಂಬ ದಿನ ಆದಮೇಲೆ ಇವತ್ತು ಫೈನಲಿ ನಾನು ಹೇರ್ ಕಟ್ಗೆ ಅಂತ ಬಂದಿದ್ದೀನಿ. ಎಷ್ಟೊಂದು ದಿನದಿಂದ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಮನೆಯಲ್ಲೇ ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡ್ತಾಯಿದ್ದೆ. ಅಂತ ಅಂದರೆ ಯಾವಾಗಾದರೂ ನನಗೆ ತುಂಬ ಜಾಸ್ತಿ ಉದ್ದ ಅಂತ ಅನ್ನಿಸ್ದಾಗ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತಾ ಇದ್ದೆ. ಆದರೆ ಹೇರ್ ಕಟ್ ಅಂತ ಏನೂ ಮಾಡಿಸಿರಲಿಲ್ಲ. ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಫೈನಲಿ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಈ ಸರಿ ಅಂತೂ ಕೂದಲು ನೋಡಿಬಿಟ್ಟು ನನಗೆ ಬೇಜಾರಾಗ್ತಾಯಿತ್ತು. ತುಂಬಾ ಚಿಕ್ಕದಾಗ್ಬಿಟ್ಟಿದೆ ಕೂದಲು, ಅಂದರೆ ಥಿನ್ನಾಗಿದೆ. ನೀವೇ ನೋಡಿರ್ಬೋದು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ. ನಾನು ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಮಾಡಬೇಕಿದ್ರೆ ಕೂದಲು ಎಷ್ಟೊಂದು ತಿಕ್ಕಾಗಿತ್ತು ಅಂಥೇಳಿ. ಇವಾಗಂತೂ ನನ್ನ ಕೂದಲೇನಾ ಅಂತ ಅನ್ನಿಸ್ತಾ ಇದೆ. ಆ ರೇಂಜಿಗೆ ತಿನ್ನಾಗ್ಬಿಟ್ಟಿದೆ ಕೂದಲು. ಕಂಪ್ಲೀಟಾಗಿ ಫೈನಲ್ ಆದಮೇಲೂ ಕೂಡ ನನಗೆ ಏನೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲಿಲ್ಲ ಈ ಸರಿ ಹೇರ್ ಕಟ್ದು. ಆ ಥರ ಅನ್ನಿಸ್ತಾಯಿತ್ತು. ಬಟ್ ಮಾಡಿದಿರೋರು, ಹೇರ್ ಕಟ್ ಮಾಡಿರೋರು ಫ್ರೆಂಡ್ಲಿ ಆಗಿದ್ದರು, ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಗೊತ್ತಿರೋ ಅಷ್ಟು ಚೆನ್ನಾಗಿ ಮಾಡಿದ್ರು. ಬಟ್ ಲಾಸ್ಟ್ ಟೈಮ್ ಅಲಿ ಅಂತ ಮಾಡಿದರು, ಅವರು ತುಂಬ ಚೆನ್ನಾಗಿ ಮಾಡಿದರು. ಹೇರ್ ಸ್ಟೈಲಿಸ್ಟು ಚೆನ್ನಾಗಿ ಮಾಡಲಿಲ್ವೋ ಅಥವಾ ನನ್ನ ಹೇರ್ಸೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ವೋ, ತಿನ್ನಾಗಿತ್ತು ಅಂತೇಳಿ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ಈ ಸರಿ ಏನೋ ಹೇರ್ ಕಟ್ ಅಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿ ಇರಲಿಲ್ಲ. ಹೇರ್ ಕಟ್ ಜೊತೆಗೆ ಹೇರ್ ಸ್ಪಾ ಕೂಡ ಮಾಡಿಸ್ಕೊಂಡೆ ನಾನು ಈ ಸರಿ. ಅಂದರೆ ಸ್ವಲ್ಪ ಹೇರ್ಸು ಜಾಸ್ತಿ ಡ್ಯಾಮೇಜ್ ಅಂತ ಅನ್ನಿಸ್ತಿತ್ತು, ಫ್ರಿಝಿ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಒಂದು ಹೇರ್ ಸ್ಪಾ ಕೂಡ ಮಾಡಿಸ್ಕೊಳ್ಳೋಣ ಅಂಥೇಳಿ ಹೇರ್ ಸ್ಪಾ ಮಾಡಿಸ್ಕೊಂಡೆ. ಹೇರ್ ಕಟ್ ನಾರ್ಮಲ್ ನಾನು ಲೇಯರ್ಸೇ ಮಾಡಿಸಿದ್ದೀನಿ ಪ್ರತಿ ಸರ್ತಿನೂ. ಸೊ ಈ ಸರಿ ಕೂಡ ಲೇಯರ್ಸೇ ಮಾಡಿಸಿದೆ. ಸ್ವಲ್ಪ ಶಾರ್ಟಾಗಿ ಮಾಡಿಸೋಣ ಅಂತ ಅಂದ್ಕೊಂಡೆ. ಆಮೇಲೆ ತುಂಬ ಶಾರ್ಟ್ ಮಾಡಿಸಿದ್ರೆ ನನಗೆ ಏನು ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಒಂದು ಮೀಡಿಯಮ್ ಲೆಂತಲ್ಲಿ ಮಾಡಿಸ್ಕೊಂಡೆ. ಲಾಸ್ಟ್ ಟೈಮ್ ಅಂದ್ಕೊಂಡಿದ್ದೆ ಒಂದು ಬಾಫ್ ಕಟ್ ಮಾಡಿಸ್ಬಿಡೋಣ ಅಂತ ಎಲ್ಲ ಅಂದ್ಕೊಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ ಮಾಡಿಸೋದಕ್ಕೆ ಮುಂಚೆ. ಆಮೇಲೆ ಇಲ್ಲಪ್ಪ ಬೇಡ, ಅಷ್ಟೊಂದು ಮೀಡಿಯಮ್ ಲೆಂತ್ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡು ಮೀಡಿಯಮ್ ಲೆಂತ್ನ ಮಾಡಿಸ್ದೆ. ತುಂಬ ದಿನದಿಂದ ತುಂಬ ಜನ ನನಗೆ ಹೇಳ್ತಾ ಇದ್ರಿ ಕೂಡ, ಹೇರ್ ಕಟ್ ಮಾಡಿ, ಹೇರ್ ಕಟ್ ಬ್ಲಾಗ್ ಮಾಡಿ ನೀವು ಅಂತ ಹೇಳಿಬಿಟ್ಟು ಹೇರ್ ಕಟ್ ಮಾಡಿಸಿ, ಒಂದು ನ್ಯೂ ಸ್ಟೈಲ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ತುಂಬ ದಿನಗಳಿಂದ ಹೇಳಿದರೆ. ಸೊ ಹಾಗಾಗಿ ಫೈನಲಿ ನನಗೂ ಇವಾಗ ಟೈಮ್ ಬಂತು. ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ನೋಡಿ, ಹೇರ್ ಕಟ್ಗೂ ಕೂಡ ಒಂದು ಟೈಮ್ ಬರಬೇಕು ಅಂತ ಅನಿಸ್ಬಿಡ್ತು ನನಗೆ ಈ ಸರಿ. ಯಾಕೆಂದರೆ ತುಂಬ ಸರಿ ಹತ್ತಿರ ಹೋಗ್ಬಿಟ್ಟು ಕೆಳಗಡೆ ಗಾಡಿ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ವಾಪಸ್ ಬಂದಿದ್ದೀನಿ. ಆಮೇಲೆ ಮೇಲ್ಗಡೆ ಹೋಗಿ ಕೇಳಿಕೊಂಡು ಇನ್ನೊಂದು ಸರಿ ಬರ್ತೀನಿ ಅಂಥೇಳಿ ವಾಪಸ್ ಬಂದಿದ್ದೀನಿ, ಆ ಥರ. ಬಟ್ ಫೈನಲಿ ಇವತ್ತು ಹೇರ್ ಸ್ಪಾ ಮತ್ತು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಬಿಟ್ಟು
ಒಂದು ಹೊಸ ಸ್ಟೈಲು ಚೇಂಜ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಕಾಣುತ್ತೆ ನೋಡಬೇಕು, ಎಷ್ಟು ದಿನ ಇದನ್ನು ಮೇಂಟೈನ್ ಮಾಡ್ತೀನಿ ನೋಡಬೇಕು. ನಾನು ಒಂದು 2 ತಿಂಗಳು ಗ್ಯಾಪ್ ತೊಗೊಂಡು ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋದನ್ನ, ಅದಾದಮೇಲೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ನನಗೂ ಫೀಲ್ ಆಗ್ತಾಯಿದೆ. ನನ್ನ ನೋಡ್ತಾ ಇರೋ ನಿಮಗೂ ಕೂಡ ಫೀಲ್ ಆಗ್ತಾಯಿದೆ ಅಲ್ವಾ, ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಹೇಳಿ. ಅದು ಹಿಂಗೆ ದಪ್ಪ ಆದ್ರಿ ಅಂತ ಹೇಳಿ ಒಂದಷ್ಟು ಜನ ಕೇಳ್ತಾಯಿದ್ರಿ. ಹಾಗೆಯೇ ವೆಯ್ಟ್ ಗೇನ್ಗೆ ಟಿಪ್ಸ್ ಹೇಳಿ ಅಂತ ಹೇಳಿ. ಟಿಪ್ಸ್ ಅಂತ ಅಂದರೆ ತಂಗಳನ್ನ ತಿನ್ನಬೇಕು, ಅದೇ ಒಂದು ಮೇನ್ ಟಿಪ್ಸು. ಆಮೇಲೆ ಜಾಸ್ತಿ ಎಕ್ಸಸೈಸ್ ಮಾಡಬಾರ್ದು, ಆವಾಗ ಸ್ವಲ್ಪ ಬೇಗ ದಪ್ಪ ಆಗಿಬಿಡ್ತೀರ. ನಾನಿವಾಗ ಹಾಗೆ ರಾತ್ರಿ ಅನ್ನ ಮಾಡಿರ್ತೀನಿ, ಸ್ವಲ್ಪ ಉಳಿದಿರುತ್ತಾ ಅದನ್ನು ಬೆಳಗ್ಗೆ ತಿನ್ನಬೇಕು. ಇನ್ನು ಬೆಳಗ್ಗೆ ಮಧ್ಯಾಹ್ನ ಏನಾದರೂ ಅಡುಗೆ ಮಾಡ್ತೀನಿ, ಆವಾಗ ಅನ್ನ ಸ್ವಲ್ಪ ಉಳಿಯುತ್ತೆ, ಅದನ್ನು ರಾತ್ರಿ ತಿಂತೀನಿ. ಮಕ್ಕಳಿಗೆ ತಣ್ಣಗಿರನ್ನ ಹಾಕದ್ಲ, ಅನಿಲ್ಗೆ ತಣ್ಣಗಿರನ್ನ ಹಾಕಲ್ಲ, ನಾನೇ ತಿನ್ಕೊತೀನಿ. ಸೊ ಹಾಗಾಗಿ ಒಂಚೂರು ದಪ್ಪ ಆಗಿದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ದಪ್ಪ ಆಗಬೇಕು ಅಂದರೆ ಸ್ವಲ್ಪ ತುಪ್ಪ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಊಟದಲ್ಲಿ. ನನಗೊಂಚೂರು ಯಾಕೋ ತುಪ್ಪ ಇಷ್ಟ ಆಗ್ಬಿಟ್ಟಿದೆ ಇತ್ತೀಚೆಗೆ, ಒಂದು ಸ್ವಲ್ಪ ತುಪ್ಪನೂ ಜಾಸ್ತಿ ತಿಂತಾಯಿದ್ದೀನಿ. ಎಕ್ಸಸೈಸ್ ಕಮ್ಮಿ ಮಾಡಿದ್ದೀನಿ, ಯೋಗ ಎಲ್ಲ ಅಷ್ಟು ಮಾಡ್ತಾಯಿಲ್ಲ, ಮನೆ ಕೆಲಸನೇ ಸಾಕಾಗ್ತಾಯಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ನೀವು ನೋಡಿ ಹೇಳಬೇಕು ವೆಯ್ಟ್ ಗೇನ್ ಆಗಿದ್ದೀನಾ ಏನು ಅಂತ ಹೇಳಿ. ಇನ್ನೂ ಒಬ್ಬರು ಏನು ಗೊತ್ತಾ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮುಂದೆ ಹೋಗ್ಬಿಟ್ಟು ನಾನು ಪ್ರೆಗ್ನೆಂಟ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ, ಅದಕ್ಕೆ ಗ್ಯಾಪ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಅದಾದಮೇಲೆ ಸ್ವಲ್ಪ ದಪ್ಪ ಎಲ್ಲ ಚಬ್ಬಿಯಾಗಿ ಕಾಣಿಸ್ತಾ ಇದ್ನಲ್ಲ, ಸೊ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟು, ಪಾಪ ನೀವು ಪ್ರೆಗ್ನೆಂಟ್ ಇದ್ದೀರಾ ಅದಕ್ಕೆ ಗ್ಯಾಪ್ ತೊಗೊಂಡ್ರಾ ಅಂತೆಲ್ಲ ಕೇಳ್ತಾಯಿದ್ರು ಕಮೆಂಟ್ ಸೆಕ್ಷನಲ್ಲಿ. ಇಲ್ಲಪ್ಪ, ಆ ಥರ ಎಲ್ಲ ಏನೂ ಇಲ್ಲ. 3rd ಬೇಬಿ ಪ್ಲ್ಯಾನ್ ಇವಾಗ ಸದ್ಯಕ್ಕಂತೂ ಇಲ್ಲ, ಪ್ಲ್ಯಾನಿಂಗೇ ಇಲ್ಲ 3rd ಬೇಬಿ ಸದ್ಯಕ್ಕೆ ಅಂತ ಇದ್ದೀನಿ ನೋಡಿ. ನಾನು ಪ್ಲ್ಯಾನಿಂಗೇ ಇಲ್ಲ, ಸಾಕು ಇಬ್ಬರು ಕಾಟನೇ ತಡೆಯೋಕ್ಕಾಗ್ತಾಯಿಲ್ಲ ನನಗೆ. ಇದು ನನ್ನ ಅಭಿಪ್ರಾಯ. 3ನೇ ಮಕ್ಕಳು ಮಾಡ್ಕೋಬಾರ್ದು ಅಂತ ಏನಿಲ್ಲ, ಅವ್ರವ್ರು ಇಷ್ಟ ಮಾಡ್ಕೊಳ್ಳೋರು. ಇಬ್ಬರು ಆದಮೇಲೆ ಇನ್ನೂ ಒಬ್ಬರು ಮಾಡ್ಕೋಬೇಕು, ಅವ್ರಿಗೆ ಮನೆ ತುಂಬ ಮಕ್ಕಳಿರಬೇಕು, ಖುಷಿಯಾಗಿ ನಗ್ನಗ್ತಾ ಮಕ್ಕಳು ಓಡಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋರು ಮಾಡ್ಕೋಬೋದು, ಅದರಲ್ಲೇನೂ ಇಲ್ಲ. ಇನ್ನೂ ವ್ಲಾಗ್ಗೆ ಬಂದರೆ ಫೈನಲಿ ಹೇರ್ ಕಟ್ ಆಗಿ, ಹೇರ್ ಸ್ಪಾ ಎಲ್ಲ ಆಗಿ, ಹೇರ್ ಸ್ಟೈಲ್ನ ಸ್ವಲ್ಪ ಮಾಡ್ತಾಯಿದ್ದಾರೆ, ಅಂದರೆ ಫೈನಲ್ ಸೆಟ್ಟಿಂಗ್ ಮಾಡ್ತಾಯಿದ್ದಾರೆ. ಫೈನಲ್ ಸೆಟ್ಟಿಂಗ್ ಆದಮೇಲೆ ಹೇಗೆ ಕಾಣುತ್ತೆ ನೋಡಬೇಕು. ನನಗೇನೋ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೇರ್ ಇರೋದಕ್ಕೆ ಹಾಗೆ ಅನ್ನಿಸ್ತಾ, ಅಥವಾ ಸ್ವಲ್ಪ ವೈಟ್ ಹೇರ್ಸ್ ಇರೋದಕ್ಕೆ ನನಗೆ ಹಂಗೆ ಅನ್ನಿಸ್ತಾ ಗೊತ್ತಿಲ್ಲ. ಇವಾಗಂತೂ ವೈಟ್ ಹೇರ್ಸ್ ಜಾಸ್ತಿ ಆಗಿಬಿಟ್ಟಿದೆ, ಕಲರ್ ಮಾಡಿಸ್ಲಾ ಬೇಡವಾ ಅಂತ ಫುಲ್ಲು ಕನ್ಫ್ಯೂಷನಲ್ಲಿದ್ದೀನಿ ನಾನು. ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಲರ್ ಮಾಡಿಸಿರೋರು ಅಂತ, ಅಂದರೆ ಹೊರಗಡೆ ಕಲರ್ ಮಾಡಿಸಿರೋರು ಬೆಟರಾ, ಅಥವಾ ಮೆಹಂದಿ ಹಚ್ಕೊಂಡು ಮನೆಯಲ್ಲೇ ಮಾಡಿಕೊಂಡ್ರೆ ಬೆಟರಾ ಅಂಥೇಳಿ ನನಗೆ ತಿಳಿಸಿ. ನನಗೆ ಆ್ಯಕ್ಚುಲಿ ಕಲರ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಒಂದಿನಕ್ಕೂ ಕಲರ್ ಮಾಡಿಸಿಲ್ಲ, ಯಾವಾಗೋ ಒಂದು ಸರಿ ಒಂಚೂರು ಮೆಹಂದಿ ಹಚ್ಕೊಂಡಿದ್ದೆ ಅಷ್ಟೇ. ಬಟ್ ಇವಾಗ ನಂಗೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ವೈಟ್ ಹೇರ್ಸು. ನಾನು ಯಾವತ್ತೂ ಕಲರ್ ಮಾಡಿಸ್ಕೊಳ್ಲೇಬಾರ್ದು ಅಂತ ಹೇಳಿ ಅಂದ್ಕೊಂಡಿದ್ದೆ, ಮನೇಲೂ ಕೂಡ ಹೇಳ್ತಾ ಇರ್ತಿದ್ದೆ, ನಾನು ಯಾವತ್ತೂ ಕಲರ್ ಮಾಡಿಸ್ಕೊಳ್ಳಲ್ಲಪ್ಪ ಎಷ್ಟೇ ಬಿಳಿ ಕೂದಲಾದರೂ ಅಂತ ಹೇಳಿ. ಬಟ್ ಇವಾಗೇನೋ ಆ ಥರ ಫೀಲ್ ಆಗ್ತಾಯಿದೆ, ಅಯ್ಯೋ ಕೂದಲೆಲ್ಲ ಮುಂದೆ ವೈಟ್ ಕಾಣಿಸ್ತಾ ಇದೆಯಲ್ಲ ಅಂತ ಎಲ್ಲ ಅನ್ನಿಸ್ತಾ ಇದೆ ನನಗೆ. ಜಾಸ್ತಿ ಆದಮೇಲೆ ನೋಡಿ ನನಗೂ ಆ ಥರ ಫೀಲ್ ಬಂದಿದೆ ಇವಾಗ. ಸೊ ನೀವು ಸಜೆಸ್ಟ್ ಮಾಡಿ ನನಗೆ, ಹೊರಗಡೆ ಕಲರ್ ಮಾಡಿಸ್ಕೊಂಡ್ರೆ ಎಷ್ಟು ದಿನ ಇರುತ್ತೆ, ಯಾವಾಗ ಫ್ರೀಕ್ವೆಂಟಾಗಿ ಎಷ್ಟು ದಿನಕ್ಕೆ ಒಂದು ಸರಿ ಮಾಡಿಸ್ಕೋಬೇಕಾಗತ್ತೆ, ಅಥವಾ ಮನೆಯಲ್ಲೇ ಮೆಹಂದಿ ಹಚ್ಕೊಂಡ್ರೆ ಬೆಟರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಕಲರಿಂಗ್ ಇದೆಲ್ಲ ಮಾಡಿಸ್ಕೊಂಡ್ರೆ ರೆಗ್ಯುಲರಾಗಿ ಮಾಡಿಸ್ತಾ ಇರಬೇಕಾಗತ್ತೆ. ಇನ್ನು ಇಂಡಿಗೋ ಪೌಡರು, ಮೆಹಂದಿ ಇದನ್ನು ಕೂಡ ಅಷ್ಟೇ ರೆಗ್ಯುಲರಾಗಿ ಹಚ್ಕೊಳ್ತಾ ಇರಬೇಕಾಗತ್ತೆ. ಹಾಗಾಗಿನೇ ನಾನು ಏನು ಮಾಡಿದೆ, ವೈಟ್ ಹೇರ್ ಸ್ವಲ್ಪ ಇದ್ರೂ ಕೂಡ ಅದನ್ನು ಇಗ್ನೋರ್ ಮಾಡ್ತಾಯಿದ್ದೆ. ಬಟ್ ಇವಾಗೇನೋ ಒಂದು ಸ್ವಲ್ಪ ಜಾಸ್ತಿ ಫೀಲ್ ಆಗ್ತಾಯಿದೆ ನನಗೆ, ಜಾಸ್ತಿ ವೈಟ್ ಹೇರ್ಸ್ ಆಗಿದೆ ಅಂತ ಹೇಳಿ. ಸೊ ಅದನ್ನೇ ಮಾತಾಡ್ತಾ ಇದ್ರು ಅವರು ಕೂಡ, ಹೇರ್ ಸ್ಟೈಲಿಸ್ಟ್ ಕೂಡ ಅದನ್ನೇ ಹೇಳ್ತಾಯಿದ್ರು, ಒಂದು ಕಲರಿಂಗ್ ಮಾಡಿಸ್ಕೊಂಬಿಡಿ ಚೆನ್ನಾಗಿರುತ್ತೆ ವೈಟ್ ಹೇರ್ಸ್ ಬಂದಿದೆ ಅಂತ ಹೇಳಿ. ನನಗೆ ಇಲ್ಲ, ನಾನು ಇವಾಗ ಸದ್ಯಕ್ಕೆ ಕಲರಿಂಗ್ ಯಾವುದೇ ರೀತಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿಲ್ಲ ನಾನು. ನೋಡೋಣ ಮುಂದೆ ಯಾವಾಗಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಬರ್ತೀನಿ ಅಂತ ಹೇಳಿದೆ ಅವರಿಗೆ. ಅದರಲ್ಲೂ ನಂಗೆ ಹೊರಗಡೆ ಕೆಮಿಕಲ್ ಕಲರ್ ಎಲ್ಲ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗದರಲ್ಲಿ. ಸೊ ಹಾಗಾಗಿ ಮನೆಯಲ್ಲೇ ಮೆಹಂದಿ ಅಥವಾ ಇಂಡಿಗೋ ಪೌಡ್ರು ಈ ಥರ ಏನಾದರೂ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೀವು ಸಜೆಸ್ಟ್ ಮಾಡಿ ಇದು ಬೆಟ್ರಾ ಅಥವಾ ಹೊರಗಡೆ ಸಲೂನಲ್ಲಿ ಮಾಡಿಸ್ಕೊಂಡ್ರೆ ಬೆಟರಾ ಅಂಥೇಳಿ. ಇನ್ನೊಂದೇನೆಂದರೆ, ಈ ಸಲೂನ್ಗೆಲ್ಲ ಬರೋರಿಗೆ ನಿಜವಾಗ್ಲೂ ತುಂಬ ಪೇಷನ್ಸ್ ಇದೆ ಅಂತ ಹೇಳಬೇಕು. ಏಕೆಂದರೆ ನನಗೆ ಇಷ್ಟೊಂದು ಹೊತ್ತೆಲ್ಲ ಕುತ್ಕೊಂಡು ಹೇರ್ ಸ್ಟೈಲ್ಸ್ ಎಲ್ಲ ಮಾಡಿಸ್ಕೊಳೋದು ಎಷ್ಟು ಕಷ್ಟ ಆಗ್ತಾಯಿತ್ತು ಗೊತ್ತಾ ನನಗೆ. ಇಷ್ಟೊತ್ತು ಕುತ್ಕೋಬೇಕಲ್ಲ ಇಲ್ಲಿ ಅಂತ ಹೇಳಿ ಅನ್ನಿಸ್ತಾಯಿತ್ತು. ಸೆಲ್ಫ್ ಕೇರು ಇಂಪಾರ್ಟೆಂಟೇ, ಕುತ್ಕೊಂಡು ಮಾಡಿಸ್ಕೋಬೇಕು. ಬಟ್ ನನಗದೇನೋ ಒಂಥರ ಬೋರಿಂಗ್ ಅನ್ನಿಸ್ತಾಯಿತ್ತು ಸಿಕ್ಕಾಬಟ್ಟೆ.
ಎಷ್ಟೊತ್ತಿಗೆ ಮುಗಿಯುತ್ತಪ್ಪ ಅಂತ ಅನಿಸ್ತಾಯಿತ್ತು. ಅವ್ರನ್ನಂತೂ ತುಂಬ ಸರಿ ಕೇಳಿ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಅವರು ಜಸ್ಟ್ ಸೆಟ್ಟಿಂಗ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ತೊಗೊಂಡ್ರು. ಹೇರ್ ಸ್ಪಾ ಒಂದು 1/2 ಅವರ್ 45 ಮಿನಿಟ್ಸ್ ಆಯಿತು. ಇನ್ನು ಹೇರ್ ಕಟ್ಗೆ ಒಂದು 1/2 ಆಯಿತು. ಹೇರ್ ವಾಶ್ ಈ ಥರ ಎಲ್ಲ ತುಂಬ ದೊಡ್ಡ ಪ್ರೊಸೀಜರಪ್ಪ ಇದೆಲ್ಲ. ಒಂದು 2-3 ಅವರ್ ಆಗುತ್ತೆ. ನನಗಂತೂ ಸಾಕಂತ ಅನಿಸ್ಬಿಡ್ತು. ಫೈನಲಿ ಹೇರ್ ಸ್ಟೈಲ್ ನೋಡಿದ್ಮೇಲೆ ಒಂದು ಸ್ವಲ್ಪ ಖುಷಿ ಆಯಿತು. ಬಟ್ ವೈಟ್ ಹೇರ್ಸ್ ಎಲ್ಲ ಜಾಸ್ತಿ ಇತ್ತಲ್ಲ, ಅದು ನೋಡಿ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಹೇರ್ ಸ್ಟೈಲ್ ನೋಡಿ ಅಂತ ಹೇಳಿ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ, ನಿಮಗೆಲ್ಲ ಇಷ್ಟ ಆಯಿತಾ ಅಂಥೇಳಿ. ನೀವು ಕೂಡ ತುಂಬ ಜನ ಹೇಳ್ತಿದ್ರಿ ಅಂತಲೇ ನಾನು ಹೇರ್ ಕಟ್ನ ಮಾಡಿಸಿರೋ ಅಂಥದ್ದು. ಇಲ್ಲಾಂದಿದ್ರೆ ಮನೆಯಲ್ಲೇ ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಹೇರ್ ಸ್ಟೈಲ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಒಟ್ಟಿಗೆ. ಎಲ್ಲಿಗೆ ಹೋಗ್ತಿದ್ದೀವಿ, ಇಲ್ಲಿಗೆ ಪ್ಯಾಕಿಂಗ್ ಏನು ಅದೆಲ್ಲದನ್ನು ನಾನು ನಿಮಗೆ ಕಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಎಲ್ಲಿರ್ತೀವಿ ಅಲ್ಲಿಂದ ವ್ಲಾಗ್ ಬರುತ್ತೆ, ನಾವು ಎಲ್ಲಿ ಹೋಗ್ತೀವಿ ಅಲ್ಲಿಂದ. ಸೊ ವೆಯ್ಟ್ ಮಾಡ್ತಾರೆ, ಎಲ್ಲಿ ಹೋಗ್ತೀವಿ ಅಂತ ಗೆಸ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಒಟ್ಟಿಗೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಬರಲಾ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.